ಗಣೇಶ ವಿಸರ್ಜನೆ ಪ್ರಯುಕ್ತ ಅದ್ದೂರಿ ಮೆರವಣಿಗೆ. ಕಣ್ಮನ ಸೆಳೆಯುತ್ತಿರುವ ಫ್ಲವರ್ ಬಾಯ್ಸ್ ಫ್ಲವರ್ ಡೆಕೋರೇಷನ್. ರಾಮನಹಳ್ಳಿ ಫ್ಲವರ್ ಬಾಯ್ಸ್ ವತಿಯಿಂದ ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪಿಸಲಾಗಿದ್ದ ವಿಘ್ನೇಶ್ವರನನ್ನು ಇಂದು ವಿಸರ್ಜನೆ ಪ್ರಯುಕ್ತ ಹೂವಿನಿಂದ ಅಲಂಕೃತವಾದ ಮಂಟಪದಲ್ಲಿ ವಿಘ್ನೇಶ್ವರನನ್ನು ಕೂರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಫ್ಲವರ್ ಬಾಯ್ಸ್ ಸಮಿತಿ ಕಾರ್ಯದರ್ಶಿ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಇಂದು ವಿಸರ್ಜನೆ ಪ್ರಯುಕ್ತ ಅದ್ದೂರಿ ಮೆರವಣಿಗೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಶ್ರೀ ಆಂಜನೇಯ ಸ್ವಾಮಿ ಯುವಕರ ಸಂಘ ರಾಮನಹಳ್ಳಿ ಇವರ ವತಿಯಿಂದ ಸುಮಾರು ವರ್ಷದಿಂದ ಗಣಪತಿಗಳನ್ನ ಕೂರಿಸ್ತಾ ಇದ್ದೀವಿ. ಸುಮಾರು 25 ವರ್ಷದಿಂದ ಗಣೇಶನ ಅದ್ದೂರಿಯಾಗಿ ನಾವು ಫ್ಲವರ್ ಬಾಯ್ಸ್ ಅಂತ ಅದ್ದೂರಿಯಿಂದ ಗಣೇಶನ ಹೂವಿನ ಅಲಂಕಾರದಲ್ಲಿ ಬಿಡ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಅತಿ ಹೆಚ್ಚಾಗಿ ಅಲಂಕಾರ ಮಾಡಿ ಜನಗಳು ಕಾತುರದಿಂದ ಕಾಯೋ ರೀತಿ ಗಣೇಶನ ಅದ್ದೂರಿಯಿಂದ ಕೂರಿಸಿ ಜನಗಳು ಕಾಯಬೇಕು, ಆ ರೀತಿ ಅಲಂಕಾರ ಮಾಡಿ ಗಣೇಶೋತ್ಸವನ ಮಾಡ್ತಾ ಬರ್ತಾ ಇದ್ದೀವಿ. ಅರ್ಚಕರಾದ ಸಂತೋಷ್ ಶಾಸ್ತ್ರಿರವರು ಮಾತನಾಡಿ, ಗಣೇಶನನ್ನು ಎಂಜಿ ರಸ್ತೆ ಮಾರ್ಗವಾಗಿ ಮೆರವಣಿಗೆ ಮೂಲಕ ಕರೆತಂದು ಕೋಟೆ ಕೆರೆಗೆ ವಿಸರ್ಜಿಸಲಾಗುತ್ತದೆ ಎಂದು ಹೇಳಿದರು. ಶ್ರೀ ಆಂಜನೇಯ ಸ್ವಾಮಿ ಯುವಕ ಸಂಘ ರಾಮನಹಳ್ಳಿ ಚಿಕ್ಕಮಗಳೂರು ಇವ್ರ ವತಿಯಿಂದ ಫ್ಲವರ್ ಬಾಯ್ಸ್ ಅಂತೇಳಿ ಇವ್ರ ವತಿಯಿಂದ ಪ್ರತಿ ವರ್ಷ ನಾನು ಅದ್ದೂರಿಯಾಗಿ ಗಣೇಶೋತ್ಸವನ ಆರಂಭ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ. ಇದು ಸುಮಾರು ವರ್ಷಗಳಿಂದನೂ ಕೂಡ ನಡ್ಕೊಂಡು ಬಂದಿದೆ. ಅದರಲ್ಲಿ 25 ವರ್ಷದಿಂದ ತುಂಬ ಅದ್ದೂರಿಯಾಗಿ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ವಿಶೇಷವಾಗಿ ಈ ವರ್ಷ ಸಂಕಷ್ಟರ ಚತುರ್ಥಿ ಇದ್ದಿದ್ದರಿಂದ ಗಣಹೋಮವನ್ನು
ಏರ್ಪಾಡು ಮಾಡಿ ಸಕಲ ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಿ ಈ ಗಣೇಶೋತ್ಸವ ನಡ್ಕೊಂಡ್ಬಂದಿದೆ. ಈ ಗಣೇಶೋತ್ಸವವನ್ನು ಚಿಕ್ಕಮಗಳೂರಲ್ಲಿ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಯಾವಾಗ ಬರುತ್ತೋ ಈ ಗಣೇಶೋತ್ಸವ, ನಾವು ಯಾವಾಗ ಅಲಂಕಾರವನ್ನು ನೋಡ್ತೀವಿ ಅಂತೇಳಿ ಸಣ್ಣ ಮಕ್ಕಳಿಂದನೂ ಕೂಡ ದೊಡ್ಡವರಿಂದನೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷವೂ ಕೂಡ ಒಂದು ರೀತಿಯ ನಾನಾ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡು ಈ ಗಣಪತಿ ವಿಜೃಂಭಣೆಯಿಂದ ಈ ಗಣೇಶೋತ್ಸವ ನಡೀತಾ ಇದೆ. ರಾಮನಹಳ್ಳಿಯಲ್ಲಿ ಪ್ರಾರಂಭ ಆಗಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಅಂದರೆ MG ರಸ್ತೆ ಮೂಲಕ ಹಾದು ಹೋಗಿ ಕೋಟೆಕೆರೆಯಲ್ಲಿ ಈ ಗಣಪತಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ.